ಸ್ನೇಹಿತರೆ, ಈಗ ವಿಶೇಷವಾಗಿ ಗಣೇಶ ಚತುರ್ಥಿ ಆಚರಣೆ ಯಾವ ದಿನ ಆಚರಣೆ ಮಾಡಬೇಕು, ಯಾವ ಶುಭ ಸಮಯದಲ್ಲಿ ಗಣಪತಿಯನ್ನು ಮನೆಗೆ ತಗೊಂಡು ಬಂದರೆ ಶುಭ ಆಗ್ತದೆ, ಪೂರ್ಣವಾಗಿ ಪೂಜಾ ಸಮಯ, ಗಣೇಶ ಆಹ್ವಾನ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಗಣೇಶ ಚತುರ್ಥಿ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಸ್ವರ್ಣಗೌರಿ ಮತ್ತು ಹರಿತಾಲಿಕಾ ಗೌರಿ ಯಾವ ದಿನ ಆಚರಣೆ ಮಾಡಬೇಕು, ಗಣಪತಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು, ಪೂರ್ಣ ವಿವರವಾಗಿ ಪೂಜಾ ಸಮಯವನ್ನು ಕೂಡ ನಿಮಗೆ ಕೊಟ್ಬಿಡ್ತೀನಿ. ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಮೊದಲನೇದಾಗಿ ಸ್ವರ್ಣಗೌರಿ ಮತ್ತು ಹರಿತಾಲಿಕಾ ಗೌರಿ. ಈ ಸಲ ವಿಶೇಷ ಅಂತ ಹೇಳಬೇಕು ಅಂತಂದರೆ ಬಹಳಷ್ಟು ಒಳ್ಳೆಯ ಯೋಗಗಳನ್ನು ತರ್ತಾ ಇದೆ ಗೌರಿ ಗಣೇಶ ಹಬ್ಬ. ಯಾಕಂದರೆ ತೃತೀಯ ತಿಥಿ ಮಂಗಳವಾರ ಅತ್ಯಂತ ಶುಭಯೋಗ, ಹಸ್ತ ನಕ್ಷತ್ರ ಸಾಧ್ಯ ಯೋಗದಲ್ಲಿ ಬಂದದ. ಸಿದ್ಧಿಯನ್ನು ಕೊಡುವಂಥ ಸಾಧ್ಯ ಯೋಗ, ಅದರಲ್ಲೂ ಗೌರಿ ಪೂಜೆ ಮಂಗಳವಾರ ದಿವಸ ಬಂದರೆ ಬಹಳಷ್ಟು ಶುಭ ಅಂತಲೇ ಹೇಳ್ತೇವೆ. ತೃತೀಯ ತಿಥಿ ಮಂಗಳವಾರ ಬಂದದ. ಕನ್ಯಾ ರಾಶಿಯಲ್ಲಿ ಚಂದ್ರ ಸ್ಥಿತ ಇದ್ದಾನೆ. ನಾವು ಗೌರಿ ಪೂಜೆಗೆ ಹಸ್ತ ನಕ್ಷತ್ರ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ಸಲ ಪೂರ್ಣವಾಗಿ ಸೂರ್ಯೋದಯಕ್ಕೆ ಹಸ್ತ ನಕ್ಷತ್ರ ಪ್ರಾಪ್ತಿಯಾಗಲಿಕ್ಕತ್ತದ. ಬಹಳಷ್ಟು ಒಳ್ಳೆಯ ಯೋಗಗಳು. ಗೌರಿ ಹಬ್ಬ 26ನೇ ತಾರೀಕು ಮಂಗಳವಾರ ಹಸ್ತ ನಕ್ಷತ್ರ ಸಾಧ್ಯ ಯೋಗದಲ್ಲಿ ಶಾಸ್ತ್ರ ಯಾವ ರೀತಿ ಹೇಳಿದೆ ಅದೇ ರೀತಿಯಾಗಿ ಯೋಗಗಳು ಕೂಡಿ ಬಂದದ. ಅದಕ್ಕಾಗಿ ಆ ದಿನ ಯಾರ ಮನೆಯಲ್ಲಿ ಹರಿತಾಲಿಕಾ ಗೌರಿ ವ್ರತ ಅದ, ಯಾರ ಮನೆಯಲ್ಲಿ ಸ್ವರ್ಣಗೌರಿ ವ್ರತ ಅದ, ನಾನು ಸ್ವರ್ಣಗೌರಿ ಮತ್ತು ಹರಿತಾಲಿಕಾ ವ್ರತ ಎರಡೂ ಪೂಜೆಯನ್ನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಇವತ್ತು ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ನಂತರ ಗಣೇಶ ಆಹ್ವಾನ ಸಮಯವನ್ನು ಹೇಳ್ತೀನಿ. ಮೊದಲನೇದಾಗಿ ಗೌರಿ ಪೂಜೆ ಅಥವಾ ಗೌರಿ ಆಹ್ವಾನ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಜನ ಕೇಳ್ತೀರಿ. ಬ್ರಾಹ್ಮಿ ಮುಹೂರ್ತ ಹೇಳ್ತೀನಿ. 4 ಗಂಟೆ 35 ನಿಮಿಷದಿಂದ 5 ಗಂಟೆ 24 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ. ಬ್ರಹ್ಮ ಮುಹೂರ್ತ ಬಹಳಷ್ಟು ಶ್ರೇಷ್ಠತೆ. ಯಾಕಂದರೆ ತೃತೀಯ ತಿಥಿ ಹಿಂದಿನ ದಿವಸವೇ 25ನೇ ತಾರೀಕಿಗೆ ನಮಗೆ ಶುರು ಆಗೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ತೃತೀಯ ತಿಥಿ ಇರ್ತದೆ. ಆ ಸಮಯದಲ್ಲಿ ಗೌರಿ ಆಹ್ವಾನ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಹುದು. ಇನ್ನು 2ನೇ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ. 6 ಗಂಟೆ 53 ನಿಮಿಷ ಬೆಳಗ್ಗೆ 9 ಗಂಟೆ 7 ನಿಮಿಷದವರೆಗೆ ಇದು ಕೂಡ ಕನ್ಯಾ ಲಗ್ನ ನಮಗೆ ಪ್ರಾಪ್ತಿಯಾಗಲಿಕ್ಕತ್ತದ. ಈ ಸಮಯದಲ್ಲಿ ಗೌರಿ ಆಹ್ವಾನ ಆಗಿರ್ಬೋದು, ಪೂಜೆ ಆಗಿರ್ಬೋದು ಮಾಡಬಹುದು. ಇನ್ನು ಮುಹೂರ್ತಗಳನ್ನ ಹೇಳೋಕ್ಕಿಂತ ಮುಂಚೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 40 ನಿಮಿಷದಿಂದ 5 ಗಂಟೆ 12 ನಿಮಿಷವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿಕ್ಕತ್ತದ. ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇನ್ನೊಂದು ಮುಹೂರ್ತ 11 ಗಂಟೆ 25 ನಿಮಿಷದಿಂದ ಶುರುವಾಗಿ ಮುಂದೆ 12 ಗಂಟೆ 24 ನಿಮಿಷದವರೆಗೆ ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. ಇದು ಕೂಡ ಬಹಳಷ್ಟು ಒಳ್ಳೆಯದ. ಈ ರೀತಿಯಾಗಿ ಗೌರಿ ಆಹ್ವಾನ ಆಗಿರ್ಬೋದು, ಸ್ವರ್ಣ ಗೌರಿ ಆಗಿರ್ಬೋದು, ಹರಿತಾಲಿಕಾ ಗೌರಿ ಆಗಿರ್ಬೋದು, ಈ ರೀತಿ ಪೂಜೆಯನ್ನು, ಈ ವಿಶೇಷ ಪೂಜೆಯ ಸಮಯವನ್ನು ಹೇಳಿನಿ. ಗೌರಿ ಆಹ್ವಾನಕ್ಕೆ ಅತ್ಯಂತ ಶುಭ ಅಂತ ಹೇಳ್ತೀನಿ. ಇನ್ನು 27ನೇ ತಾರೀಕು ಗಣಪತಿ ಆಹ್ವಾನಕ್ಕೆ ಸಮಯವನ್ನು ಹೇಳ್ತೀನಿ. 27ನೇ ತಾರೀಕು ಕೂಡ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿಯಾಗ್ತಾ ಇದೆ. 27ನೇ ತಾರೀಕಿಗೆ ಬುಧವಾರ ಸೂರ್ಯೋದಯಕ್ಕೆ ಚತುರ್ಥಿ ತಿಥಿ, ನಂತರ ಹಸ್ತ ನಕ್ಷತ್ರ ಶುಭ ಯೋಗವೇ ಶುಭ ಆದ. ನಾವು ಯಾವಾಗಲೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯದಾಗಬೇಕು ಅಂದರೆ ಬುಧವಾರ ದಿವಸ ಗಣಪತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಅದರಲ್ಲಿ ಈ ಸಲ ಗಣೇಶ ಚೌತಿ ಅಂದರೆ ಚತುರ್ಥಿ ತಿಥಿಯೇ ಪೂರ್ಣವಾಗಿ ಬುಧವಾರ ಹಸ್ತ ನಕ್ಷತ್ರ ಶುಭ ಯೋಗದಲ್ಲಿ. ಮಂಗಳವಾರ ಕೂಡ ನಮಗೆ ಹಸ್ತ ನಕ್ಷತ್ರ ಅದ, ನಂತರ ಬುಧವಾರ ಕೂಡ ಹಸ್ತ ನಕ್ಷತ್ರ ಪ್ರಾಪ್ತಿಯಾಗಲಿಕ್ಕತ್ತದ. ನಂತರ ಪೂರ್ಣ ಶುಭ ಯೋಗವೇ ಶುಭ ಇದ್ದಾಗ ಅತ್ಯಂತ ಒಳ್ಳೆಯದು ಅಂತಲೇ ಹೇಳ್ತೇವೆ. ಹೀಗಾಗಿ 27ನೇ ತಾರೀಕು ಬುಧವಾರ ಗಣೇಶ ಚತುರ್ಥಿ ಆಚರಣೆ ಅದ. ಯಾವ ಸಮಯದಲ್ಲಿ ಗಣಪತಿಯನ್ನು ತರಬೇಕು ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಈ ಬುಧವಾರ ಗಣಪತಿ ತರೋ
ಗಣಪತಿ ತರೋ ಆಹ್ವಾನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಎಲ್ಲ ಸಮಯ ಒಂದೇ ಅಂಥೇಳಿ. ಇನ್ನು ಕೆಲವ್ರ ಮನೆಯಲ್ಲಿ ಹಿಂದಿನ ದಿವಸವೇ ಗಣಪತಿಯನ್ನು ತೆಗೆದುಕೊಂಡು ಬರ್ತೀರಿ. ಹಾಗೂ ಕೂಡ ಸಮಯ ಅಂದರೆ ಆ ಸಮಯದಲ್ಲಿ ಕೂಡ ಸಾಯಂಕಾಲ ಸಮಯದಲ್ಲಿ ಕೂಡ ಗಣಪತಿಯನ್ನು ತಂದಿಟ್ಕೋತೀರಿ. ಅವರಿಗೂ ಕೂಡ ಒಂದು ಮುಹೂರ್ತವನ್ನು ಕೊಟ್ಬಿಡ್ತೀನಿ. ತೃತೀಯ ದಿವಸ ಮಂಗಳವಾರ ದಿವಸ ಗಣಪತಿಯನ್ನು ಮಧ್ಯಾಹ್ನದ ಸಮಯದಲ್ಲಿ 3:47 5:30 ಇದು ಕೂಡ ಒಳ್ಳೆಯ ಲಗ್ನ ನಮಗೆ ಪ್ರಾಪ್ತಿಯಾಗ್ಲಿಕ್ಕತ್ತದ, ಮಕರ ಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. ಈ ಸಮಯದಲ್ಲಿ ಹಿಂದಿನ ದಿವಸ ಸಾಯಂಕಾಲ ಸಮಯದಲ್ಲಿ ಗಣಪತಿಯನ್ನು ತಂದಿಟ್ಕೊಳ್ಬಹುದು. ಇನ್ನೂ ಒಂದು ಮುಹೂರ್ತವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಸಾಯಂಕಾಲ 7 ಗಂಟೆಯಿಂದ ಹಿಡಿದು 8:30 ಮೀನ ಲಗ್ನ ಪ್ರಾಪ್ತಿಯಾಗ್ಲಿಕ್ಕತ್ತದ. ಹಿಂದಿನ ದಿವಸ ಸಾಯಂಕಾಲ ರಾತ್ರಿ ಆ ಸಮಯದಲ್ಲಿ ಮೀನ ಲಗ್ನದಲ್ಲಿ ಕೂಡ ಗಣಪತಿಯನ್ನು ತಂದು ಇಟ್ಕೊಳ್ಬೋದು. ಇನ್ನು 27ನೇ ತಾರೀಕು ಬುಧವಾರ ದಿವಸ ಗಣಪತಿ ಪೂಜೆಗೆ ಆಗಿರ್ಬೋದು, ಆಹ್ವಾನಕ್ಕಾಗಿರ್ಬೋದು ಮುಹೂರ್ತವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಆ ದಿನ ಬುಧವಾರ ಹಸ್ತ ನಕ್ಷತ್ರ, ಶುಭ ಯೋಗ, ಭದ್ರಾಕರಣದಲ್ಲಿ ಗಣೇಶ ಚತುರ್ಥಿ ಆಚರಣೆಯನ್ನು ಮಾಡ್ಲಿಕ್ಕತ್ತೀನಿ. ಎಷ್ಟು ಸಾಧ್ಯನೋ ಗಣಪತಿಯನ್ನು ಆ ದಿವಸ ಆರಾಧನೆ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಮುಹೂರ್ತವನ್ನು ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಬ್ರಾಹ್ಮಿ ಮುಹೂರ್ತ ಬೇಕು ಅನ್ನೋರಿಗೆ 4:32 5:23 ಬ್ರಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಂಥೇಳಿ ಬಹಳಷ್ಟು ಒಳ್ಳೆಯ ಯೋಗಗಳು. ಈ ಸಮಯದಲ್ಲಿ ಗಣಪತಿ ಆಹ್ವಾನ ಪೂಜೆಯನ್ನು ಮಾಡ್ಬೋದು. ಇನ್ನು ಅತ್ಯಂತ ಶುಭ ಮುಹೂರ್ತ ನಮಗೆ ಪ್ರಾಪ್ತಿ ಆಗ್ತಾ ಇರೋದು ಬೆಳಗ್ಗೆ 6:11 7:45. ಇದು ಬಹಳಷ್ಟು ಶುಭ ಯೋಗಗಳನ್ನು ತರ್ತಾ ಇದೆ. ಈ ಸಮಯದಲ್ಲಿ ನೀವು ಗಣಪತಿಯನ್ನು ಆಹ್ವಾನ ಮಾಡ್ಕೊಳ್ಬಹುದು, ಅಂದರೆ ಗಣಪತಿಯನ್ನು ತೆಗೆದುಕೊಂಡು ಬರ್ಬೋದು. ನಂತರ ಇಟ್ಟು ಪೂಜೆಯನ್ನು ಸಹ ಮಾಡ್ಬೋದು. ಎರಡನೇ ಮುಹೂರ್ತ ಇದು. ನಂತರ 3ನೇ ಮುಹೂರ್ತ ಕೊಡ್ತಾ ಇದ್ದೀನಿ. ಇದು ಅಮೃತ ಕಾಲ ಅಂತಲೇ ಹೇಳ್ತೇನೆ. ಈ ಅಮೃತ ಕಾಲದಲ್ಲಿ ಬಹಳಷ್ಟು ಶುಭ ಯೋಗಗಳು ಕೊಡ್ತಾ ಇದೆ. ಬೆಳಗ್ಗೆ 7:45 9:20 ಅಮೃತ ಕಾಲ, ಬಹಳಷ್ಟು ಶುಭ ಯೋಗಗಳು ಕೂಡಿ ಬರ್ತಾ ಇದೆ. ಈ ಸಮಯದಲ್ಲಿ ನೀವು ಗಣಪತಿಯನ್ನು ಆಹ್ವಾನ ಮಾಡ್ಕೊಳ್ಬೋದು, ಗಣಪತಿಯನ್ನು ಪೂಜೆಯನ್ನು ಮಾಡೋದು. ಯಾಕಂದರೆ ವರ್ಷ ಪೂರ್ತಿ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು, ನಮಗೆ ನೆಮ್ಮದಿಯನ್ನು ತಂದುಕೊಡಬೇಕು, ಶುಭವನ್ನು ತಂದುಕೊಡಬೇಕು ಅಂದರೆ ಶುಭ ಲಗ್ನ, ಶುಭ ಯೋಗಗಳು ಕೂಡಿದಾಗ ಮಾತ್ರ ನಮಗೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ. ಅದಕ್ಕೆ ಈ ಬೆಳಗ್ಗೆ ಹೇಳಿದ್ದು 3 ಮುಹೂರ್ತಗಳನ್ನ ಕೊಡ್ತೀನಿ. ಇನ್ನೂ ಒಂದು ಮುಹೂರ್ತ ಕೂಡ ಕೊಡ್ತಾ ಇದ್ದೀನಿ, ಅದು ಅತ್ಯಂತ ಶುಭ ಅಂತ ಹೇಳ್ತೀನಿ. ಅಷ್ಟು ಬೆಳಗ್ಗೆ ಆಗದೇ ಇದ್ದರೆ 10:55 12:30 ಇದು ಕೂಡ ಬಹಳಷ್ಟು ಶುಭ ಮುಹೂರ್ತ ಪ್ರಾಪ್ತಿಯಾಗ್ಲಿಕ್ಕತ್ತದ. ಈ ಸಮಯದಲ್ಲಿ ನೀವು ಗಣಪತಿಯ ಆಹ್ವಾನ ಆಗಿರ್ಬೋದು, ಪೂಜೆಯನ್ನಾಗಿರ್ಬೋದು ಮಾಡಬಹುದು. ಈ 3 ಮುಹೂರ್ತಗಳನ್ನು ನಾವು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ. ನಂತರ ನಮಗೆ 12 ಗಂಟೆ ಮಧ್ಯಾಹ್ನ 12:30 2:02 ರಾಹುಕಾಲ ಪ್ರಾಪ್ತಿಯಾಗ್ಲಿಕ್ಕತ್ತದ. ಈ ಸಮಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು. ಈಗ ಬಹಳಷ್ಟು ಮಂದಿ ಕೇಳ್ತಿರ್ತೀರಿ, ಅಂದರೆ ಕೆಲವರು ಒಂದೇ ದಿವಸ ಗಣಪತಿಯನ್ನು ಕೂಡಿಸಿ ಕಳಿಸೋರಿಗೆ ವಿಸರ್ಜನೆ ಸಮಯವನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಸರ್ಜನೆ ಸಮಯ ನೋಟ್ ಮಾಡಿ ಇಟ್ಕೊಳ್ರಿ. ಸಾಯಂಕಾಲ 5:30 ಅಂದರೆ ಬುಧವಾರ ದಿವಸ ಸಾಯಂಕಾಲ ಸಮಯದಲ್ಲಿ 5:30 6:57 ಈ ಸಮಯದಲ್ಲಿ ನೀವು ಗಣಪತಿ ಆಗಲಿ ಗೌರಿಯನ್ನಾಗಲಿ ವಿಸರ್ಜನೆ ಮಾಡ್ಬೋದು. ಬುಧವಾರ ದಿವಸ ಗೌರಿ ಗಣಪತಿ ಅಂದರೆ ಮಂಗಳವಾರ ದಿವಸ ಗೌರಿ ಪೂಜೆ ಮಾಡಿರ್ತೀರಿ, ಬುಧವಾರ ದಿವಸ ಗಣೇಶ ಪೂಜೆ ಮಾಡಿರ್ತೀರಿ. 2 ಗೌರಿ ಗಣೇಶ ವಿಸರ್ಜನೆಯನ್ನು ಬುಧವಾರ ದಿವಸ ಸಾಯಂಕಾಲ ಮಾಡಿರಿ. ಮಂಗಳವಾರ ದಿವಸನೇ ಗೌರಿ ವಿಸರ್ಜನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಮಂಗಳವಾರ ದಿವಸ ಗೌರಿ ಪೂಜೆಯನ್ನು ಮಾಡಿರ್ತೀರಿ, ಬುಧವಾರ ದಿವಸ ಗಣಪತಿ ಗೌರಿಯನ್ನು ವಿಸರ್ಜನೆ ಮಾಡ್ಬೋದು. ಈ ರೀತಿಯಾಗಿ ಗೌರಿ ಗಣೇಶ ಹಬ್ಬದ ಪೂಜಾ ಸಮಯ ಅಂದರೆ ಶುಭ ಮುಹೂರ್ತವನ್ನು ತಿಳಿಸ್ಕೊಟ್ಟೇನಿ. ಇನ್ನು ಗೌರಿ ಪೂಜೆ ಆಗಿರ್ಬೋದು, ಗಣಪತಿ ಪೂಜೆ ಆಗಿರ್ಬೋದು, ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ಯಾವ ರೀತಿ ಪುರಾಣದಲ್ಲಿ ಉಲ್ಲೇಖ ಅದನೋ ಅದೇ ರೀತಿಯಾಗಿ ನಾನು ನಿಮಗೆ ಪೂಜೆಯನ್ನು ಹೇಳ್ಕೊಡ್ತೀನಿ. ಗೌರಿ ಪೂಜೆ ಆಗಿರ್ಬೋದು, ಗಣಪತಿ ಪೂಜೆಯನ್ನು ಆಗಿರ್ಬೋದು, ಆ ರೀತಿಯಾಗಿ ಮಾಡಿರಿ. ಎಲ್ಲವೂ ವರ್ಷ ಪೂರ್ತಿ ನಿಮಗೆ ಶುಭ ಫಲವನ್ನು ತಂದುಕೊಡ್ತಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.